ಹಲೋ, ಇವತ್ತು ಆಫೀಸ್ ಟೈಮ್ ಆಯಿತು. ಜಲ್ದಿ ಫಾಸ್ಟಾಗಿ 2 ನಿಮಿಷದಾಗ ಆಫೀಸ್ ಮುಟ್ಟಬೇಕು. ಏನು ಇಷ್ಟು ಫಾಸ್ಟಾಗಿ ಹೋಗ್ತಾನೆ? ಸ್ಟಾಪ್ ಮಾರ್ಸ್. ಏನು ಇಷ್ಟು ಸ್ಪೀಡಾಗಿ ಹೋಗ್ಕತ್ತಿದ್ದೆ? ಮೊನ್ನೆನಿಂದ ನೋಡಕತ್ತೀನಿ. ಇವತ್ತು ಆಫೀಸಿಗೆ ಲೇಟ್ ಆಗೋಕ್ಕೆ ಹೋಗ, ನಮ್ಮ ಬಾಸು ಬೈತಾನೆ. ಆದರೆ ಇಷ್ಟು ಸ್ಪೀಡಾಗಿ ಹೋಗ್ಬಾರ್ದು ನೀನು. ಇನ್ನೊಂದು ಸತ ಹಿಂಗೆ ಹೋದ್ರೆ ನಿನ್ನ ಬೈಕನ್ನು ಸೀಲ್ಸ್ ಆಗಿಬಿಡ್ತೀನಿ ನೋಡು. ಇದು ನಿಮ್ಮ ಪನಿಷ್ಮೆಂಟ್ ಅಲ್ಲ, ಇದು ನಿಮ್ಮ ಜಾಗೃತಿಗೋಸ್ಕರ. ಇನ್ನೊಂದು ಸತ ಹೋದ್ರೆ ಸೀಲ್ ಆಗಿಬಿಡ್ತೀನಿ. ನಡಿ, ಇನ್ನೊಂದು ರೌಂಡ್ ಬಾ. ನಿಂದು ಬೀಗತ್ತ. ಏನು ಈ ಸಲ ಹೆಲ್ಮೆಟ್ಗೂ ಸಹ ತರಿಸಿಲ್ಲ, ಹಂಗೆ ಸ್ಪೀಡಾಗಿ ಹೋಗ್ಕತ್ತಿದ್ದಿ. ನಿಮ್ಮಪ್ಪ ಫೋನ್ ನಂಬರ್ ಕೊಡು ನನಗೆ. ಹಲೋ ಯಾಳ್ರಿ? ನಾನು ಟ್ರಾಫಿಕ್ ಪೊಲೀಸ್ ಮಾತಾಡಕತ್ತೀನಿ. ಏನ್ರಿ? ಇಲ್ಲಿ ನೋಡ್ರಿ, ನಿಮ್ಮ ಮಗ ಎಷ್ಟು ಸ್ಪೀಡಾಗಿ ಹೋಗ್ಕತ್ತಾನೆ, ಮತ್ತೆ ಹೆಲ್ಮೆಟ್ ಕೂಡ ಧರಿಸಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ರೀ, ಹೋಗಬೇಡ ಅಂದ್ರೆ ಹೋಗ್ಬೇಡ್ರಿ. ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಹೆಂಗೆ ರೀ? ನಾವು ಇಷ್ಟು ಜನ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಹೇಳ್ರಿ? ಇಡ್ರಿ ಫೋನು. ನಾನು ನಿನ್ಗೋಸ್ಕರನೇ ಹೇಳಿದ್ದು, ಇನ್ನೊಂದು ಸತ ಹೆಲ್ಮೆಟ್ ತೊಗೊಂಡು ಹೋಗ್ಬೇಕು, ಇಲ್ಲಾಂದರೆ ನಿನ್ನ ಬೈಕ್ ಸೀಲ್ ಆಗಿಬಿಡ್ತೀನಿ ನೋಡು. ಇನ್ನೊಂದು ಸತ ಹೋದರೆ ಇದು ನಿನಗೆ ಪ್ರಮಾದ. ಹೋಗು. ಅಯ್ಯೋ, ಯಾರು ಆಸ್ಪತ್ರೆಗೆ ಕರೆಸೋಣ. ನಿಮ್ಮ ಮಗನಿಗೆ ಅಪರಾಧಗಳಿಂದ 2 ಕಾಲು ಕಳೆದುಕೊಂಡಿದ್ದಾನೆ. ಅಯ್ಯೋ, ಮತ್ತು 6 ತಿಂಗಳು ನಡೆಯಲು ಆಗುವುದಿಲ್ಲ. ಹೆಲ್ಮೆಟ್ ಧರಿಸಿದ್ರೆ ಹಿಂಗೆ ಆಗುತ್ತಿರೋದಿಲ್ಲ. ನಾನು ಎಷ್ಟೋ ಸತ ಹೇಳಿನಿ. ಇವಾಗ ನಾನು ರಸ್ತೆ ನಿಯಮಗಳ ಬಗ್ಗೆ ತಿಳಿಸಿಕೊಡ್ತೀನಿ, ಬರ್ರಿ. ಕೆಂಪು ದೀಪ ಬಂದಾಗ ನಿಲ್ಲಬೇಕು, ಹಳದಿ ದೀಪ ಬಂದಾಗ ಸಿದ್ಧರಾಗಬೇಕು, ಹಸಿರು ದೀಪ ಬಂದಾಗ ಹೊರಡಬೇಕು, ರಸ್ತೆ ನಿಯಮಗಳನ್ನು ನೀವು ಪಾಲಿಸಬೇಕು, ಗೀಯಗ
ರಸ್ತೆ ಅಪಘಾತಗಳು ಹೆಂಗ್ ಸಂಭವಿಸ್ತಾವ ಗೊತ್ತಾಯ್ತಪ್ಪ? ಅದಕ್ಕಾಗಿ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬಹಳಷ್ಟು ಎಡಕ್ಕೆ ಭಾಗದಲ್ಲಿ ಹೋಗ್ಬೇಕು, ಬಹಳಷ್ಟು ಎಚ್ಚರಿಕೆಯಿಂದ ಹೋಗ್ಬೇಕು. ಆಯ್ತಾ? ರಸ್ತೆಯಲ್ಲಿ ಕೆಲವು ಚಿಹ್ನೆಗಳನ್ನು ಕೊಟ್ಟಿರ್ತಾರ, ಅವುಗಳ ಅರ್ಥ ಏನಾದ್ರು ಗೊತ್ತಾ ನಿಮ್ಗ? ಈಗ ಅವುಗಳ ಅರ್ಥವನ್ನು ನಮ್ಮ ಮಕ್ಕಳು ಹೇಳ್ಕೊಡ್ತಾರೆ, ಸರಿಯಾಗಿ ಕೇಳ್ರಿ. ಎಡಕ್ಕೆ ತಿರುಗುವಿದೆ. ಶಾಲಾ ಆವರಣ ನಿಧಾನವಾಗಿ ಚಲಿಸಬೇಕು. ದಯವಿಟ್ಟು ಹಾರನ್ ಮಾಡಿ. ಮುಂದೆ ಕವಲು ದಾರಿ ಇದೆ. ಕೆಂಪು ದೀಪ ಬಂದಾಗ ನಿಲ್ಲಬೇಕು. ಹಳದಿ ದೀಪ ಬಂದಾಗ ಸಿದ್ಧರಾಗಿರಬೇಕು. ಹಸಿರು ದೀಪ ಬಂದಾಗ ಹೊರಡಬೇಕು. ಮುಂದೆ ಬಲಕ್ಕೆ ತಿರುವಿದೆ. ಮುಂದೆ ಉಪ್ಪುಗಳಿವೆ, ನಿಧಾನವಾಗಿ ಚಲಿಸಿ. ಪಾದಚಾರಿಗಳು ಪಟ್ಟಿಯಲ್ಲಿ ದಾಟಬೇಕು. ನಿಂತಿದ್ದವರು ರಸ್ತೆ ಮೇಲೆ ದಾಟಬಾರದು. ಎಲ್ಲ ಸಂಕೇತಗಳನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಧನ್ಯವಾದಗಳು. ಮಕ್ಕಳೇ, ಎಲ್ಲರೂ ಇವತ್ತು ನಾವು ಸಂಭ್ರಮ ಶನಿವಾರ, ಜನವರಿ ತಿಂಗಳ 3ನೇ ಶನಿವಾರ ನಾವೇನಾಯ್ತು ಸಂಭ್ರಮ ಶನಿವಾರ ಇರೋದ್ರಿಂದ ಇವತ್ತಿನ ವಿಷಯ ಏನಿತ್ತಪ್ಪ ಅಂತಂದರೆ ರಸ್ತೆಯ ಸುರಕ್ಷತೆ. ರಸ್ತೆಯನ್ನು ಸುರಕ್ಷತೆಯಿಂದ ಯಾವ ರೀತಿ ದಾಟಬೇಕು, ರಸ್ತೆಯಲ್ಲಿ ಕೆಲವು ಬೋರ್ಡ್ಗಳು ಇರ್ತಾವ, ಚಿಹ್ನೆಗಳ ಬೋರ್ಡ್ಗಳು. ಆ ಚಿಹ್ನೆಗಳು ಯಾವ್ಯಾವ ರೀತಿ ಇರ್ತಾವ, ಮತ್ತು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ಕಡೆ ಚಲಿಸಬೇಕು, ಮತ್ತು ಹೆಲ್ಮೆಟ್ ಹಾಕದೇ ಇದ್ದರೆ ಪ್ರಾಣಕ್ಕೆ ಅಪಾಯ ಇರುತ್ತೆ, ಹೆಲ್ಮೆಟ್ ಹಾಕಿ ಚಲಿಸಬೇಕು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡು ಹೋದಲ್ಲ. ಇವನ್ನೆಲ್ಲ ನೋಡ್ಕೊಂಡು ಮುಂದೆ ನಿಧಾನವಾಗಿ ಚಲಿಸಿ ರಸ್ತೆ ನಿಯಮಗಳನ್ನು ಪಾಲಿಸ್ತೀರಾ? ಈ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಅಪಘಾತಗಳಾಗುವುದಿಲ್ಲ, ನಿಮ್ಮ ಜೀವಕ್ಕೆ ಯಾವುದೇ ಅಪಾಯ ಆಗುವುದಿಲ್ಲ. ಅರ್ಥ ಆಯ್ತಾ? ನೀವೆಲ್ಲರೂ ಮುಂದೆ ಪಾಲಿಸ್ಬೇಕು ಇವನ್ನೆಲ್ಲ. ಸರಿ.